95,000 ಗೆಲ್ಲ ಆಗುತ್ತೆ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ 2 lakhs ಫೈನಲ್ ಸರ್. 2 ಲಕ್ಷನೇ ಫೈನಲ್. ಎಷ್ಟು ಮೇಡಮ್ ಫೈನಲ್? 2 ಲಕ್ಷ. 2 ಲಕ್ಷಕ್ಕೆ ಪುಂಟು. ಡಸ್ಟರ್ ಬೇಕಂದ್ರೆ ಡಸ್ಟರ್ ಇದೆ, ಟೆರಾನೋ ಬೇಕಂದ್ರೆ ಟೆರಾನೋ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ಇದೆ ನೋಡಿ ಪೋಲೋ, ಅದರಲ್ಲೂ 3,85,000ಕ್ಕೆ 15 ಮಾಡಲ್ ಸರ್. 3,25,000 ಸರ್. ಫೈನಲ್ 3,25,000 ಆಗುತ್ತೆ ಸರ್. ಅದರಲ್ಲೂ 7 ಸೀಟರ್, ಅದರಲ್ಲೂ 4 wheel ಡ್ರೈವ್ ಸರ್. 37 ಲ್ಯಾಕ್ಗೆ 22 ಮಾಡಲ್ ಫಾರ್ಚುನರ್. ಹೌದು ಸರ್. 6.5 ಲಕ್ಷಕ್ಕೆ ಯಾವ ಕಾರು ಮೇಡಮ್? BMW X5 ಸರ್. ಫೈನಲ್ ಆಗಿ 1,45,000 ಗೆಲ್ಲ ಆಗುತ್ತೆ. ಆಫರ್ ಪ್ರೈಸ್ ಬಂದು 3,95,000 ಗೆಲ್ಲ ಆಗುತ್ತೆ ಸರ್. ಫೈನಲ್ ಆಗಿ 1,90,000 ಗೆಲ್ಲ ಆಗುತ್ತೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 4,75,000 ಗೆ ಒಂದು 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ ಸರ್. ಸ್ಯಾಂಟಾಫೆ 4 wheel ಡ್ರೈವ್ ಸರ್. ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇರೋರಿಗೆ ಡೀಸೆಲ್ ವೇರಿಯಂಟ್ ಇದೆ, ಪೆಟ್ರೋಲ್ ವೇರಿಯಂಟ್ ಇದೆ. ಮೇಡಮ್ ಪ್ರೈಸ್ 2,25,000. ನೆಕ್ಸ್ಟ್ ವೆಂಟೋ ಮತ್ತೆ ರ್ಯಾಪಿಡ್ ನೋಡ್ತಾ ಇರೋರಿಗೆ 7,35,000 ಗೆಲ್ಲ ಮಾಡ್ಕೊಡ್ತೀನಿ. 7,35,000 ಗೆ ಯಾವ ಗಾಡಿ ಮೇಡಮ್? 17 ಮಾಡಲ್ ಹುಂಡೈ ಎಲಾಂಟ್ರಾ ಸರ್. ಒಳ್ಳೆ ಗಾಡಿ ಅಂತ ಹೇಳ್ಬೋದು. SUV ಸೆಗ್ಮೆಂಟ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ, ಅದು ಸನ್ ರೂಫ್ ಇರುವಂತ ವೆಹಿಕಲ್ ಸರ್. 9,45,000 ಗೆ ಆಗುತ್ತೆ ಸರ್. ವಿಡಿಯೋ ಇಂದ ನೋಡ್ಕೊಂಡ್ ಬಂದ್ರೆ ಫೈನಲ್ 6,50,000 ಗೆಲ್ಲ ಆಗುತ್ತೆ. ಫ್ರೆಂಡ್ಸ್, ನೀವು ಈ ಶೋರೂಮ್ ಅಲ್ಲಿ ಕಾರ್ ತಗೊಂಡ್ರೆ RC ಟ್ರಾನ್ಸ್ಫರ್ ಫ್ರೀ ಅಂತೆ, ಮತ್ತೆ ಪ್ರೈಸಿಂಗ್ ಅಲ್ಲೂ ಕಾರ್ಗಳು ಸಿಗುತ್ತಂತೆ, ಅಂಡ್ ಕಮಿಷನ್ ಇಲ್ವಂತೆ, ಮತ್ತೆ ಒಂದೊಂದು ಕಾರ್ಗುನು 1 ವರ್ಷ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮೇಲೆ ವಾರಂಟಿ ಕೂಡ ಸಿಗುತ್ತಂತೆ. ಸೊ ನಾನು ಇವತ್ತು ಆಲ್ಫಾ ಮೋಟಾರ್ ವರ್ಲ್ಡ್ ಬಂದಿದ್ದೀನಿ. ಸೊ ನನ್ನ ಜೊತೆ ಜ್ಯೋತಿ ಮೇಡಮ್ ಕೂಡ ಇದ್ದಾರೆ. ಸೊ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಏನೇನು ಆಫರ್ ಇದೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಆಫರ್ಗಳನ್ನ. ಸೊ ಯಾವ ತರ ಗಾಡಿಗಳಿದೆ ಮತ್ತೆ ಯಾವ ತರ ಪ್ರೈಸಿಂಗ್ ಅಲ್ಲಿ ಇದೆ ಎಲ್ಲಾನು ತಿಳ್ಕೊಬಿಡೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಆಲ್ಫಾ ಮೋಟಾರ್ ವರ್ಲ್ಡ್ ಬಗ್ಗೆ? ಸರ್, ನಮ್ಮ ಆಲ್ಫಾ ಮೋಟಾರ್ ವರ್ಲ್ಡ್ ನಲ್ಲಿ ಯಾರೇ ಕಸ್ಟಮರ್ ಗಾಡಿ ತಗೊಂಡ್ರೆ 1 ವರ್ಷ ಇಂಜಿನ್ ವಾರಂಟಿ ಇರುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿಯಾದಂತ ಆಕ್ಸಿಡೆಂಟ್ ಆಗಿರಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ, ಎಲ್ಲ ಸರ್ಟಿಫೈ ವೆಹಿಕಲ್ಸ್ ಇರುತ್ತೆ. ಹಾಗೆ ಯಾವುದೇ ರೀತಿಯಾದಂತಹ ಕಮಿಷನ್, RTO ಚಾರ್ಜಸ್, ಹಿಡನ್ ಚಾರ್ಜಸ್ ಅಂತ ಯಾವುದೂ ಇರಲ್ಲ ಸರ್. ಹಾಗೇನೆ ನಮ್ಮ ಹತ್ರನೇ ಸರ್ವಿಸ್ ಇರೋದ್ರಿಂದ ಕಸ್ಟಮರ್ಗೂ ಟೆನ್ಷನ್ ಇರಲ್ಲ. ಸರ್ವಿಸ್ ಮಾಡಿಸಿ ಗಾಡಿ ತಗೊಂಡು ಹೋಗ್ಬೋದು. ಇಷ್ಟು ಆಫರ್ಸ್ ಇರುತ್ತೆ. ಹೌದು. ಅಂಡ್ ಈ ವಿಡಿಯೋ ಬಂದು ನೀವು ಸ್ಯಾಟರ್ಡೆ ನೋಡ್ತಾ ಇರ್ತೀರಾ. ಸೊ ಸುಮಾರು ಜನ ಸ್ಯಾಟರ್ಡೆ ಮತ್ತೆ ಸಂಡೇ ಫ್ರೀ ಮಾಡ್ಕೊಂಡು ಒಂದು ಗಾಡಿ ಹುಡುಕ್ಬೇಕು ಅಂತ ಪ್ಲಾನ್ ಮಾಡೇ ಇರ್ತೀರಾ. ಸೊ ಖಂಡಿತ ಆಲ್ಫಾ ಮೋಟಾರ್ ವರ್ಲ್ಡ್ ಒಂದು ವಿಸಿಟ್ ಹಾಕ್ಬೋದು ಅಂತಾನು ಹೇಳ್ಬೋದು ಅಲ್ವಾ ಮೇಡಮ್? ಹೌದು ಸರ್. ಹಾಗಿದ್ರೆ ಇವತ್ತು ರೇಂಜ್ ಎಲ್ಲ ಹೇಗಿದೆ ನಿಮ್ಮ ಶೋರೂಮ್ ಅಲ್ಲಿ? ಸರ್, ನಮ್ಮ ಶೋರೂಮ್ ಅಲ್ಲಿ ಈ ವಿಡಿಯೋನಲ್ಲಿ 1.5 ಲಕ್ಷದಿಂದ 40 ಲಕ್ಷವರೆಗೂ ಇದೆ ಸರ್. 40 ಲಕ್ಷದವರೆಗೂ ಗಾಡಿಗಳ ರೇಂಜ್ ಇದೆ. ಹೌದು ಸರ್. ಎಷ್ಟು ಗಾಡಿಗಳಿದೆ ಮೇಡಮ್ ಟೋಟಲ್? ಸರ್ 35 to 40 ವೆಹಿಕಲ್ಸ್ ಇದೆ. 40 ಗಾಡಿಗಳಿದೆ. ಎಲ್ಲಾ ಗಾಡಿಗಳಿಗೂ ಪ್ರೈಸಿಂಗ್ ಇದೆ ಅಂತ ನೋಡೋಣ ಬನ್ನಿ. ಅದೇನ್ ಪ್ರೈಸಿಂಗ್ ಇದೆ ಅಂತ ಆಲ್ರೆಡಿ ನೀವು ಹೈಲೈಟ್ಸ್ ಅಲ್ಲೂ ನೋಡಿರ್ತೀರಾ. ಸೆಕೆಂಡ್ ಹ್ಯಾಂಡ್ ಗಾಡಿಗೂ ವ್ಯಾರಂಟಿ ಸಿಗುತ್ತೆ, ಅದೇ ಒಂದು ಮೈನ್ ಹೈಲೈಟ್ ಅಂತ ಹೇಳ್ಬೋದು. ಫಸ್ಟ್ 40 ಗಾಡಿಗಳಿದೆ ಅಂತ ಇವತ್ತು. ಅಂಡ್ ಎಲ್ಲಾ ಗಾಡಿಗಳಿಗೂ ಒಳ್ಳೊಳ್ಳೆ ಪ್ರೈಸಿಂಗ್ ಕೂಡ ಕೊಟ್ಟವರಂತೆ. ಸೊ ಬನ್ನಿ ನೋಡೋಣ ಪ್ರೈಸಿಂಗ್ ಎಲ್ಲ ಹೇಗಿದೆ ಅಂತ. ಅಂಡ್ ಲೋನ್ ಫೆಸಿಲಿಟಿ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಹೌದು ಸರ್, ಲೋನ್ ಆಪ್ಷನ್ ಕೂಡ ಇದೆ. ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀವಿ. ಅವರ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಲೋನ್ ಆಗುತ್ತೆ ಏನು ಅಂತ ಹೇಳಿ. ಅವ್ರ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. 70 to 80% ವರೆಗೂ ಲೋನ್ ಆಗುತ್ತೆ. 2012 ಮಾಡಲ್ಸ್ ಮೇಲೆ ಮಾತ್ರ ಲೋನ್ ಆಗುತ್ತೆ. ಕರ್ನಾಟಕನ? ಹೌದು ಸರ್, ಆಲ್ ಓವರ್ ಕರ್ನಾಟಕ. ಥ್ರೂಔಟ್ ಕರ್ನಾಟಕ ಎಲ್ಲಿಂದ ಬಂದ್ರು ಲೋನ್ ಕೂಡ ಆಗ್ಬಿಡುತ್ತೆ. ಸೊ ಬನ್ನಿ, ಆಗಿದ್ರೆ ತಡ ಮಾಡಿದಿರಾ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಟೊಯೋಟಾ ಕೊರೋಲಾ ಇದೆ. ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್, ಟೊಯೋಟಾ ಕೊರೋಲಾ 2006 ಮಾಡಲ್, ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಥರ್ಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಪ್ರೈಸ್ ಇದು 2,45,000 ಹೇಳ್ತಾ ಇರೋದು. ಫೈನಲ್ ಆಗಿ 2 lakhs ಗೆಲ್ಲ ಆಗುತ್ತೆ ಸರ್. 2 ಲಕ್ಷನಾ? 2 ಲಕ್ಷಕ್ಕೆ ಟೊಯೋಟಾ ಕೊರೋಲಾ. ಹಾಗೆ ಮೇಡಮ್ ಬ್ರಿಯೋ ಸರ್, ನೆಕ್ಸ್ಟ್ ಒಂದು ಹೋಂಡಾ ಬ್ರಿಯೋ ಇದೆ. 2013 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, S ವೇರಿಯಂಟ್ ಆಗಿರುತ್ತೆ. ಇದು ಒಂದು 99,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ ಗೆ ಫೈನಲ್ ಪ್ರೈಸ್ ಸರ್ 3,25,000 ಗೆ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳಿ ಮೇಡಮ್ ನೋಡೋಣ. ಸರ್ 3,10,000 ಗೆ ಆಗುತ್ತೆ. 3,10,000. ಇದಕ್ಕೊಂದು ಪ್ರೈಸ್ ಹೇಳ್ತೀರಾ ಏನಾದ್ರು? 2 lakhs ಫೈನಲ್ ಸರ್. 2 ಲಕ್ಷನೇ ಫೈನಲ್? 2 ಲಕ್ಷ ಫೈನಲ್. ಓಕೆ ಓಕೆ ಓಕೆ. ಹಾಗೆ ನೋಡ್ತಾ ಇರ್ಬೋದು SUV ಸೆಗ್ಮೆಂಟ್ ನ ನಿಸಾನ್ ಗಾಡಿ ಒಂದಿದೆ. ಒಳ್ಳೆ ಗಾಡಿ ಅಂತ ಹೇಳ್ಬೋದು. SUV ಸೆಗ್ಮೆಂಟ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ, ಅದು ಸನ್ ರೂಫ್ ಇರುವಂತ ವೆಹಿಕಲ್ ಸರ್. ಸನ್ ರೂಫ್ ಇರುವಂತ ಗಾಡಿ. 2008 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 1,02,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಪ್ರೈಸ್ ಇದು 275 ಹೇಳ್ತಾ ಇರೋದು. ಫೈನಲ್ ಅಂದ್ರೆ? ಫೈನಲ್ ಆಗಿ 2,45,000 ಗೆಲ್ಲ ಆಗುತ್ತೆ ಸರ್. ಎಷ್ಟು ಮೇಡಮ್ ಫೈನಲ್? 2,45,000. 2,45,000 ಗೆ ನಿಸಾನ್ ನೆಕ್ಸ್ಟ್ ಟ್ರಯಲ್ ಸಿಗ್ತಾ ಇದೆ ನೋಡಿ, ವಿತ್ ಸನ್ ರೂಫ್ ಇರುವಂತ ಗಾಡಿ. ಹೌದು. ನೆಕ್ಸ್ಟ್ ಒಂದು ಹುಂಡೈ i20 ಇದೆ, ಟಾಪ್ ಎಂಡ್ ಆಸ್ಟ್ರಾ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2011 ಮಾಡಲ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಈ ವೆಹಿಕಲ್ ಗೆ ನಾವು 3,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 2,95,000 ಗೆಲ್ಲ ಆಗುತ್ತೆ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ? 2,85,000 ಗೆ ಆಗುತ್ತೆ. 2,85,000. ಹೌದು ಸರ್. ಹಾಗೆ ಇದು i10. ನೆಕ್ಸ್ಟ್ ಒಂದು i10 2013 ಮಾಡಲ್, ಮ್ಯಾಗ್ನಾ ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್, 79,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ ಗೆ 2,95,000 ಫೈನಲ್ ಹೇಳ್ತಾ ಇದೀವಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಮೇಡಮ್. ಸರ್ 2,90,000. 2,90,000. ಹೌದು. ಹಾಗೆ ಫ್ರೆಂಡ್ಸ್, ಲಕ್ಸುರಿ ಸೆಗ್ಮೆಂಟ್ ಗಾಡಿಗಳನ್ನ ಹುಡುಕೋರ್ಗೆ ಸಿವಿಕ್ ಇಂದ ಹಿಡಿದು ಬೆಂಜ್ ವರ್ಗೂ ಎಲ್ಲಾ ಗಾಡಿಗಳು ಇದೆ ನೋಡಿ. ಇದ್ಯಾವ್ದು ಮೇಡಮ್?
ಮರ್ಸಿಡೀಸ್ ಬೆನ್ಸ್ ಎ ಕ್ಲಾಸ್ 180 2014 ಮಾಡಲ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಜಸ್ಟ್ 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಬರೀ 62,000 ಓಡಿದೆ. ನೋಡ್ತಾ ಇರ್ಬೋದು ಟಾಪ್ ಅಂಡ್ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಅಂಡ್ ತುಂಬಾನೇ ಕಾಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಬೆನ್ಸ್ ಅಲ್ಲಿ ಇದೆ ಅಲ್ವಾ ಮೇಡಮ್ ಕಾಂಪ್ಯಾಕ್ಟ್ ಗಾಡಿ ಅಂದ್ರೆ. ಪ್ರೈಸಿಂಗ್ ಸರ್ ಈ ವೆಹಿಕಲ್ ಗೆ ನಾವು 7,65,000 ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಆಫರ್ ಪ್ರೈಸ್ ಈ ವಿಡಿಯೋ ಇಂದ ನೋಡ್ಕೊಂಡ್ ಬಂದ್ರೆ ಫೈನಲ್ 6,50,000 ಗೆಲ್ಲ ಆಗುತ್ತೆ. 6.5 ಲಕ್ಷನಾ? 6.5 ಲಕ್ಷಕ್ಕೆ ಮರ್ಸಿಡೀಸ್ ಬೆನ್ಸ್ ಎ ಕ್ಲಾಸ್ ಸರ್. ಎ ಕ್ಲಾಸ್ ಸಿಗ್ತಾ ಇದೆ ನೋಡಿ, ಸಖತ್ತಾಗಿದೆ ಗಾಡಿನ. ಬೇಕಂದ್ರೆ ನೀವು ಬಂದು ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ ಮೆಕ್ಯಾನಿಕ್ ಎಲ್ಲ ತೋರಿಸಿ ಆಮೇಲೆ ಓಕೆ ಮಾಡ್ಬೋದು ಅಲ್ವಾ ಮೇಡಮ್? ಹೌದು ಸರ್, ಖಂಡಿತ. ಹಾಗೆ ನೆಕ್ಸ್ಟ್ ಇದು ನೆಕ್ಸ್ಟ್ ಬಿ ಕ್ಲಾಸ್ ಇದೆ ಸರ್. ಬಿ 180 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 88,000 ಡ್ರಿವನ್ ಆಗಿದೆ. ಓಕೆ ಓಕೆ, ಕರ್ನಾಟಕ ಗಾಡಿ ಆಗಿರುತ್ತೆ ಇದು. ಹೌದು, ಪ್ಯಾನರಾಮಿಕ್ ಸನ್ರೂಫ್ ಕೂಡ ಇದೆ. ಈ ವೆಹಿಕಲ್ ಗೆ ನಾವು 10 lakhs ಹೇಳ್ತಾ ಇದೀವಿ ಸರ್. ಫೈನಲ್ ಆಫರ್ ಪ್ರೈಸ್ ನಲ್ಲಿ 9,50,000 ಗೆ ಆಗುತ್ತೆ. 9.5 ಲಕ್ಷಕ್ಕೆ ಇನ್ನೊಂದು ಬೆನ್ಸ್. ಹೌದು ಸರ್, ಬಿ ಕ್ಲಾಸ್. ಹೌದು, ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ. ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ? 9,45,000 ಗೆ ಆಗುತ್ತೆ ಸರ್. 9,45,000 ಗೆ ಬಿ ಕ್ಲಾಸ್ ಫೈನಲ್. ಹಾಗೆ ಹೋಂಡಾ ಸಿವಿಕ್ ಇದೆ ನೋಡಿ, ಇದು ಕೂಡ ಫುಲ್ ಟಾಪ್ ಅಂಡ್ ಸನ್ರೂಫ್ ಗಾಡಿ. ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 2011 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ವಿ ವೇರಿಯಂಟ್ ವಿತ್ ಸನ್ರೂಫ್ ವೆಹಿಕಲ್. ಇದು ವಿತ್ ಸನ್ರೂಫ್ ವೆಹಿಕಲ್ ಆಟೋಮೆಟಿಕ್ ಗಾಡಿ. ನೋಡ್ತಾ ಇರ್ಬೋದು ಲಕ್ಸುರಿಯಸ್ ಆಗಿದೆ. ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಲಕ್ಸುರಿಯಸ್ ವೆಹಿಕಲ್ ಬೇಕು ಅಂದ್ರೆ ಸಿವಿಕ್ ಹೋಗ್ಬೋದು. ಅದಕ್ಕೆ ಸಿವಿಕ್ ನು ಕೂಡ ತಂದು ಡಿಸ್ಪ್ಲೇ ಇಕ್ಕವ್ರೆ. ಇದರ ಪ್ರೈಸಿಂಗ್ ಸರ್ ಇದಕ್ಕೆ 5,50,000 ಹೇಳ್ತಾ ಇದೀವಿ ಸರ್. ಫೈನಲ್ ಆಫರ್ ಪ್ರೈಸ್ ನಲ್ಲಿ 5,25,000 ಗೆ ಕ್ಲೋಸ್ ಆಗುತ್ತೆ. ಮೇಡಮ್ ಇನ್ನೊಂದು ಪ್ರೈಸ್ ಹೇಳಿ ಮೇಡಮ್. 5,20,000 ಆಗೋಣ. 5,20,000. 5,20,000 ಗೆ ಮಾಡ್ಕೋಣ. ಎಷ್ಟನೇ ಮಾಡಲ್ ಮೇಡಮ್ ಇದು? 11 ಮಾಡಲ್ ಸಿಂಗಲ್ ಓನರ್ ಸರ್. 11 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಸಿವಿಕ್ ಆಟೋಮೆಟಿಕ್ ಗಾಡಿ 5,10,000 ಆಗುತ್ತೆ. 5,20,000. ಓಕೆ ಆಯ್ತು. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಬೆನ್ಸ್ ಇದೆ. ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಮರ್ಸಿಡೀಸ್ ಬೆನ್ಸ್ ಸಿ ಕ್ಲಾಸ್ C220D ಇದು 2009 ಮಾಡಲ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸನ್ರೂಫ್ ಕೂಡ ಇದೆ ಈ ವೆಹಿಕಲ್ ನಲ್ಲಿ. ಹೌದು. ಇದಕ್ಕೆ ನಾವು 6,50,000 ಹೇಳ್ತಾ ಇದೀವಿ ಸರ್. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,25,000 ಗೆ ಮಾಡ್ಕೊಡ್ತೀವಿ. 6,25,000 ಇನ್ನೊಂದು ಬೆನ್ಸ್. ಅದರಲ್ಲೂ C220 ಇದು ಕೂಡ ಫುಲ್ ಲಕ್ಸುರಿಯಸ್ ಸೆಗ್ಮೆಂಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾಗೆ Hyundai ಅಲ್ಲಿ ಒಂದು ಎಲೆಂಟ್ರಾ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ Hyundai ಎಲಾಂಟ್ರಾ 2017 ಮಾಡಲ್ ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, 2 ಲೀಟರ್ ಇಂಜಿನ್ ಬರುತ್ತೆ ಇದು. ಓಕೆ ಓಕೆ ಓಕೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ ಈ ವೆಹಿಕಲ್. ಸಕ್ಕತ್ತಾಗಿದೆ ನೋಡಿ ಗಾಡಿ ಕಂಡೀಷನ್. ವೈಟ್ ಕಲರ್, ಅದರಲ್ಲೂ ಸುಮಾರು ಜನ ಇಷ್ಟಪಡ್ತೀರಾ. ಪ್ರೈಸಿಂಗ್ ಎಲ್ಲ ಸರ್ ಈ ವೆಹಿಕಲ್ ಗೆ 8,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 7,35,000 ಗೆಲ್ಲ ಮಾಡ್ಕೊಡ್ತೀವಿ. 7,35,000 ಗೆ ಯಾವ ಗಾಡಿ ಮೇಡಮ್? 17 ಮಾಡಲ್ Hyundai ಎಲಾಂಟ್ರಾ ಸರ್. 17 ಮಾಡಲ್ Hyundai ಎಲಾಂಟ್ರಾ ಎಷ್ಟು ಮೇಡಮ್ ಪ್ರೈಸ್? 7,35,000. ಚೆವರ್ಲೆಟ್ ಕ್ರೂಸ್ ಮೇಡಮ್. ಸರ್ 2017 ಮಾಡಲ್ ಚೆವರ್ಲೆಟ್ ಕ್ರೂಸ್ LTZ ಟಾಪ್ ಎಂಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ವೆಹಿಕಲ್ ಸರ್ ಇದು. ಸನ್ರೂಫ್ ಎಲ್ಲ ಪ್ರತಿಯೊಂದು ಬಂದ್ಬಿಡುತ್ತೆ. ಇದು ಕೂಡ ಬಜೆಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಬೆಂಜ್ ಹೋಗಕ್ಕಾಗಿಲ್ಲ ಅಂದ್ರೆ ಕ್ರೂಸ್ ಹೋಗ್ಬೋದು. ಸೇಮ್ ಫೀಚರ್ಸ್, ಸೇಮ್ ಪವರ್ ಎಲ್ಲಾನು ಅಲ್ವಾ ಮೇಡಮ್? ಹೌದು ಸರ್. ಹೇಳಿ ಮೇಡಮ್ ಇದರ ಪ್ರೈಸಿಂಗ್. ಸರ್ ಈ ವೆಹಿಕಲ್ ಗೆ ನಾವು 7,50,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 7,25,000 ಆಗುತ್ತೆ. ಲೋನ್ ಅಲ್ಲಿ ನೋಡ್ತಾ ಇರೋರಿಗೆ ಲೋನ್ ಆಪ್ಷನ್ ಕೂಡ ಆಗುತ್ತೆ ಈ ವೆಹಿಕಲ್. ಇನ್ನೊಂದು ಹೇಳ್ತೀರಾ ಪ್ರೈಸಿಂಗ್ ಏನಾದ್ರು? ಫೈನಲ್ ಆಗಿ 7,10,000 ಕ್ಲೋಸ್ ಮಾಡೋಣ ಸರ್. 7,10,000. ಹೌದು. ಬಂದ್ ಶೋರೂಮ್ ವಿಸಿಟ್ ಮಾಡಿ, ಅದ್ರಲ್ಲಿ ಏನಾದ್ರು ಕಡಿಮೆ ಆಗುತ್ತೆ ಆಗಲ್ವಾ? ಮುಂದೆ ಬನ್ನಿ ಸರ್, ಮಾಡ್ಕೊಳ್ಳೋಣ. ಓಕೆ ಓಕೆ ಓಕೆ. ಹಾಗೆ Hyundai i20 ಸರ್ 2018 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ ಇದು. 36,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಕಡಿಮೆ ಓಡಿದೆ, ಅದು ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ ಗಾಡಿ. ಹೌದಾ? ನೋಡ್ತಾ ಇರ್ಬೋದು ಗಾಡಿದು ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ವೇರಿಯಂಟ್ ಯಾವ್ದು ಮೇಡಮ್ ಇದು? ಸ್ಪೋರ್ಟ್ಸ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್. ಪ್ರೈಸಿಂಗ್ 6,95,000 ಹೇಳ್ತಾ ಇದೀವಿ ಸರ್. ಫೈನಲ್ ಆಫರ್ ಪ್ರೈಸ್ 6,75,000 ಗೆ ಆಗುತ್ತೆ. ನೆಕ್ಸ್ಟ್ ವೆಂಟೋ ಮತ್ತೆ ರ್ಯಾಪಿಡ್ ನೋಡ್ತಾ ಇರೋರಿಗೆ ನಮ್ ಶೋರೂಮ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ರ್ಯಾಪಿಡ್ 3 ವೆಹಿಕಲ್ಸ್ ಇದೆ, ವೆಂಟೋ 2 ವೆಹಿಕಲ್ಸ್ ಇದೆ. ಅದ್ರಲ್ಲಿ ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಅಂದ್ರೆ ಮ್ಯಾನ್ಯುಯಲ್ ಇದೆ. ಈ ವೆಹಿಕಲ್ 2011 ಮಾಡಲ್ ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್, ಟಾಪ್ ಎಂಡ್ ಹೈಲೈನ್ ವೇರಿಯಂಟ್ ಇದು. ಈ ವೆಹಿಕಲ್ ಗೆ ನಾವು 3,95,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,25,000 ಗೆ ಆಗುತ್ತೆ ಸರ್. ಎಷ್ಟು ಮೇಡಮ್ ಫೈನಲ್? 3,25,000. 3,25,000. 3,25,000 ಸರ್. 3,25,000 ವೆಂಟೋ ಇದು ಮೇಡಮ್. ಈ ವೆಂಟೋ ಸಹ 2011 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಸೆಕೆಂಡ್ ಓನರ್ ಆಗಿದೆ ಇದು. ಇದು ಸಹ ಐಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಇದಕ್ಕೆ ನಾವು 3,75,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,50,000 ಗೆ ಆಗುತ್ತೆ ಸರ್. ಇನ್ನೊಂದು ಪ್ರೈಸ್ ಹೇಳಿ ಮೇಡಮ್. 3,45,000 ಗೆ ಮಾಡೋಣ. 3,45,000. ಹೌದು. ನೋಡ್ತಾ ಇರ್ಬೋದು ಸ್ಕೋಡಾನಲ್ಲಿ ಸ್ಕೋಡಾ ರ್ಯಾಪಿಡ್ ಒಂದು 3 ಗಾಡಿಗಳಿದೆ.
3 ಡೀಸೆಲ್ 3 ಮ್ಯಾನುವಲ್ ಹೆಂಗೆ ಮೇಡಮ್? ಇಲ್ಲ ಸರ್, ಈ ವೆಹಿಕಲ್ 2014 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಓಕೆ ಓಕೆ ಓಕೆ. 80,000 ಓಡಿದೆ, 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟಾಪ್ ಅಂಡ್ ಎಲಿಗೆನ್ಸ್ ವೇರಿಯಂಟ್ ಆಗಿರುತ್ತೆ ಇದು. ಓಕೆ ಓಕೆ. ಈ ವೆಹಿಕಲ್ ಗೆ 4,65,000 ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 4,25,000 ಗೆ ಆಗುತ್ತೆ. 4,25,000. ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ ಆನ್ ಟೇಬಲ್? ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಮಾಡೋಣ. ಸಣ್ಣ ಪುಟ್ಟ ಆಗುತ್ತೆ. ಓಕೆ. ಇದು ಈ ರ್ಯಾಪಿಡ್ ಬಂದು 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಡೀಸೆಲ್. ಓಕೆ. ಹೌದು, 1,11,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ ಗೆ ನಾವು 3,95,000 ಹೇಳ್ತಾ ಇದೀವಿ ಸರ್. ಓಕೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,45,000 ಗೆ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳಿ ಮೇಡಮ್ ಫೈನಲ್. 3,40,000 ಗೆ ಮಾಡೋಣ ಸರ್. 3,40,000 ಕ್ಲೋಸ್ ಮಾಡೋಣ. ರ್ಯಾಪಿಡ್ ಸರ್ ಇದು ಸಹ 2012 ಮಾಡಲ್, ಡೀಸೆಲ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಓಕೆ ಓಕೆ. 1,10,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ. ಇದಕ್ಕೆ 3,95,000 ಹೇಳ್ತಾ ಇರೋದು. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,80,000 ಗೆ ಆಗುತ್ತೆ. ಇನ್ನೊಂದು ಸಿವಿಕ್ ಇದೆ ನೋಡಿ ಸರ್. ಈ ಸಿವಿಕ್ 2006 ಮಾಡಲ್, ಪೆಟ್ರೋಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್, 95,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ. ಟಾಪ್ ಅಂಡ್ ವೇರಿಯಂಟ್ ಇದು ಸಹ. ಈ ವೆಹಿಕಲ್ ಗೆ 2,25,000 ಫೈನಲ್ ಹೇಳ್ತಾ ಇದೀವಿ ಸರ್. 2 ಲಕ್ಷ ಎಷ್ಟು ಮೇಡಮ್ ಪ್ರೈಸ್? 2,25,000. 2,25,000ಕ್ಕೆ ಒಂದು ಸಿವಿಕ್ ಇದೆ. ಅದರಲ್ಲೂ ಎಷ್ಟನೇ ಮಾಡಲ್ ಅಂದ್ರೆ 2006 ಮಾಡಲ್ ಸರ್. 2006 ಮಾಡಲ್ ಗಾಡಿ ಆಗಿರುತ್ತೆ. ಹಾಗೆ ಮಹೀಂದ್ರಾ ರೆಕ್ಸ್ಟಾನ್ ಒಂದು ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 2014 ಮಾಡಲ್, ರೆಕ್ಸ್ಟಾನ್, ಸಿಂಗಲ್ ಓನರ್ ಗಾಡಿ, RX-7 ಟಾಪ್ ಅಂಡ್ ವೇರಿಯಂಟ್ ಇದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ವೆಹಿಕಲ್. 4 ವೀಲ್ ಡ್ರೈವ್ ಅಲ್ವಾ? ಹೌದು ಸರ್, 4 ವೀಲ್ ಡ್ರೈವ್. ಓಕೆ ಓಕೆ. 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಯಾರಾದ್ರೂ SUV ನ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಈ ಗಾಡಿಗೆ ಹೋಗ್ಬೋದು ಅಂತ ನೀವು ಹೇಳ್ಬೋದು. ಸರ್ ಈ ವೆಹಿಕಲ್ ಗೆ 6,95,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,45,000 ಗೆ ಕ್ಲೋಸ್ ಆಗುತ್ತೆ ಸರ್. ಇನ್ನೊಂದು ಪ್ರೈಸ್ ಹೇಳಿ ಮೇಡಮ್ ನೋಡೋಣ. ಸರ್ 6,40,000, 6,40,000. 6,40,000ಕ್ಕೆ ಕರ್ನಾಟಕ ಗಾಡಿ ಅಲ್ವಾ? ಹೌದು ಸರ್, ಕರ್ನಾಟಕ ಗಾಡಿ, ಸಿಂಗಲ್ ಓನರ್. ಸಿಂಗಲ್ ಓನರ್. ಅದರಲ್ಲೂ ಲಕ್ಸುರಿಯಸ್ SUV X5 ಇದೆ ನೋಡಿ ಸರ್. BMW X5 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. 1,33,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ ಓಕೆ. ನೋಡ್ತಾ ಇರಬಹುದು ಇಂಟೀರಿಯರ್ ವೈಸ್ ಫುಲ್ ಲಕ್ಸುರಿಯಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಏರ್ ಬ್ಯಾಗ್ ಬಂದ್ರೆ ಆಲ್ಮೋಸ್ಟ್ ಒಂದು 8 ಏರ್ ಬ್ಯಾಗ್ ಬರುತ್ತಲ್ಲ? ಹೌದು ಸರ್. ಸೊ 8 ಏರ್ ಬ್ಯಾಗ್ಸ್ ಬರುತ್ತೆ. ಡೀಸೆಲ್ ಗಾಡಿ ಇದಾಗಿರುತ್ತೆ. ಪ್ರೈಸಿಂಗ್ ಮೇಡಮ್ ಆಗಿದ್ರೆ ಸರ್ ಇದಕ್ಕೆ 7,65,000 ಕೋಟ್ ಮಾಡ್ತಾ ಇದೀವಿ. ಓಕೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,50,000, 6,50,000 ಗೆ ಆಗುತ್ತೆ. 6,50,000 ಗೆ ಯಾವ ಕಾರ ಮೇಡಮ್? BMW X5. ನೋಡ್ತಾ ಇರಬಹುದು ಮಾರುತಿ ಸುಜುಕಿ ಸೆಲೆರಿಯೋ ಒಂದಿದೆ. ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 2016 ಮಾಡಲ್, ಸೆಲೆರಿಯೋ VXI ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಕೆ ಓಕೆ. 94,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 94,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆಟೋಮೆಟಿಕ್ ಗಾಡಿ ಇದಾಗಿರುತ್ತೆ. ಇಂಟೀರಿಯರ್ ವೈಸ್ ಎಲ್ಲ ನೋಡ್ತಾ ಇರಬಹುದು. ಸೆಲೆರಿಯೋನಲ್ಲಿ ಆಟೋಮೆಟಿಕ್ ಡಿಮ್ಯಾಂಡ್ ಜಾಸ್ತಿ ಇದೆ. ಹೌದು ಸರ್. ಪ್ರೈಸಿಂಗ್ ಏನಾದ್ರು ಕೊಡ್ತೀರಾ ಮೇಡಮ್ ಇದಕ್ಕೆ? ಸರ್ ಇದಕ್ಕೆ ಫೈನಲ್ ಆಗಿ 4,25,000 ಆಗುತ್ತೆ ಸರ್. ಎಷ್ಟು ಮೇಡಮ್ ಫೈನಲ್? 4,25,000. ಅದರಲ್ಲೂ ಆಟೋಮೆಟಿಕ್ ಗಾಡಿ. ಹೌದು. ಸ್ಕೋಡಾ ಫ್ಯಾಬಿಯಾ ಒಂದಿದೆ ನೋಡಿ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 2014 ಮಾಡಲ್, ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ಎಲಿಗೆನ್ಸ್ ಆಗಿರುತ್ತೆ ಇದು. ಓಕೆ. 91,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ ಗೆ 2,95,000 ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಆಫರ್ ಪ್ರೈಸ್ ನಲ್ಲಿ 2,75,000 ಗೆಲ್ಲ ಆಗುತ್ತೆ. ಎಷ್ಟು ಮೇಡಮ್ ಫೈನಲ್? 2,75,000 ಸರ್. 2,75,000ಕ್ಕೆ ಫ್ಯಾಬಿಯಾ. ಹೌದು. ಹಾಗೆ ಪೋಲೋ ಒಂದಿದೆ ನೋಡಿ, ಡಿಮ್ಯಾಂಡೆಡ್ ಕಾರು. ಸರ್ 2015 ಮಾಡಲ್ ಪೋಲೋ, ಡೀಸೆಲ್ ವೇರಿಯಂಟ್, 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ ಇದು. ಓಕೆ ಓಕೆ. ಈ ವೆಹಿಕಲ್ ಗೆ ನಾವು 4,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,85,000 ಗೆ 15 ಮಾಡಲ್ ಪೋಲೋ ಸಿಗ್ತಾ ಇದೆ ಸರ್. ಹೌದಾ? ಅದರಲ್ಲೂ ಕರ್ನಾಟಕ ಗಾಡಿ. ಹೌದು. ಪೋಲೋ ಬೇಡ ಅಂದ್ರೆ i20 ಕೂಡ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 13 ಮಾಡಲ್, i20 ಆಸ್ಟಾ, ಟಾಪ್ ಅಂಡ್ ವೇರಿಯಂಟ್, ಥರ್ಡ್ ಓನರ್, 1,10,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. ಬಟನ್ ಸ್ಟಾರ್ಟ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇದು. ಈ ವೆಹಿಕಲ್ ಗೆ ನಾವು 4,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 4 lakhs ಗೆಲ್ಲ ಆಗುತ್ತೆ ಸರ್. 4 ಲಕ್ಷನಾ? ಹೌದು. 4 ಲಕ್ಷಕ್ಕೆ Hyundai i20 ಫುಲ್ಲಿ ಟಾಪ್ ಅಂಡ್ ಗಾಡಿ ಸಿಗ್ತಾ ಇದೆ. ಹೌದು ಸರ್. ಪುಷ್ ಸ್ಟಾರ್ಟ್ ಬಟನ್ ಪ್ರತಿಯೊಂದು ಬಂದ್ಬಿಡುತ್ತೆ. ಫುಲ್ಲಿ ಟಾಪ್ ಅಂಡ್ ಗಾಡಿ. ಹೌದು ಸರ್. ಫ್ರೆಂಡ್ಸ್ ಇನ್ನೊಂದು ಫಾರ್ಡ್ ಫೀಗೋ ಇದೆ ನೋಡಿ, 2016 ಮಾಡಲ್, ಫೀಗೋ ಟೈಟಾನಿಯಂ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಸೆಕೆಂಡ್ ಓನರ್ ಆಗಿದೆ. 96,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. ಈ ವೆಹಿಕಲ್ ಗೆ ನಾವು 4,65,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ಬಂದು 3,95,000 ಗೆಲ್ಲ ಆಗುತ್ತೆ ಸರ್. ಹೋಂಡಾ ಸಿಟಿನೂ ಇದೆ ನೋಡಿ ಸರ್. 2008 ಮಾಡಲ್ ಹೋಂಡಾ ಸಿಟಿ, ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. ಈ ವೆಹಿಕಲ್ ಗೆ 3,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 2,95,000 ಗೆಲ್ಲ ಆಗುತ್ತೆ ಸರ್. ಎಷ್ಟು ಮೇಡಮ್ ಫೈನಲ್? 2,95,000. Hyundai ಅಲ್ಲಿ Hyundai Santa Fe ಇದೆ ನೋಡಿ, ಇದ್ರ ಬಗ್ಗೆ ಹೇಳ್ಬೇಕು ಮೇಡಮ್. ಸರ್ 2011 ಮಾಡಲ್, 4 ವೀಲ್ ಡ್ರೈವ್ Santa Fe ಇದು. ಥರ್ಡ್ ಓನರ್ ಆಗಿದೆ. 1,80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ ಗೆ ನಾವು 5,50,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 4,75,000 ಗೆ ಒಂದು 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ ಸರ್. ಅದರಲ್ಲೂ ಯಾವುದು ಮೇಡಮ್? Santa Fe. Santa Fe 4 ವೀಲ್ ಡ್ರೈವ್.
ಫಿಯಟ್ ಪುಂಟೋಗಳು ಎರಡೆರಡು ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಈ ಪುಂಟೋ 2013 ಮಾಡಲು ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್, 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ ಓಕೆ ಓಕೆ. 3,25,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 2,65,000 ಗೆಲ್ಲ ಆಗುತ್ತೆ. 2,65,000 ಫೈನಲ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಈ ಪುಂಟೋ ಬಂದು 2010 ಮಾಡಲು ಡೀಸೆಲ್ ವೇರಿಯಂಟ್, ಥರ್ಡ್ ಓನರ್ ಆಗಿದೆ. ಈ ವೆಹಿಕಲ್ ಗೆ ನಾವು 2,25,000 ಹೇಳ್ತಾ ಇದ್ವಿ, 2 lakhs ಗೆಲ್ಲ ಆಗುತ್ತೆ ಸರ್. ಎಷ್ಟು ಮೇಡಮ್ ಫೈನಲ್? 2 ಲಕ್ಷ. 2 ಲಕ್ಷಕ್ಕೆ ಪುಂಟೋ ಒಂದು. ಫೋರ್ಡ್ ಫಿಗೋ ಒಂದಿದೆ ನೋಡಿ ಸರ್. 2011 ಮಾಡಲು ಫೋರ್ಡ್ ಫಿಗೋ, ಅದರಲ್ಲೂ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಒಳ್ಳೆ ಮೈಲೇಜ್ ಕೊಡುವಂತ ಗಾಡಿ ಅಂತಾನೆ ಹೇಳ್ಬೋದು. ಥರ್ಡ್ ಓನರ್ ಆಗಿದೆ, 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ ಗೆ 225 ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 1,90,000 ಗೆಲ್ಲ ಆಗುತ್ತೆ. ಎಷ್ಟು ಮೇಡಮ್ ಫೈನಲ್? 1,90,000 ಗೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ. ಹಾಗೆ ಕಾಂಪ್ಯಾಕ್ಟ್ ಎಸ್ಯುವಿ ನಲ್ಲಿ ಡಸ್ಟರ್ ಬೇಕಂದ್ರೆ ಡಸ್ಟರ್ ಇದೆ, ನಿಸಾನ್ ಟೆರಾನೋ ಬೇಕಂದ್ರೆ ಟೆರಾನೋ ಇದೆ. ಇದ್ರ ಬಗ್ಗೆ ಹೇಳಿ ಮೇಡಮ್ ಫಸ್ಟ್. ಸರ್ ನಿಸಾನ್ ಟೆರಾನೋ 2018 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ, ಎಕ್ಸೆಲ್ ವೇರಿಯಂಟ್ ಇದು. 75,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಈ ವೆಹಿಕಲ್ ಗೆ ನಾವು 7,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,95,000 ಗೆಲ್ಲ ಆಗುತ್ತೆ. 6,95,000. 6,95,000 ನಿಸಾನ್ ಟೆರಾನೋ ಸಿಗುತ್ತೆ. ಇಲ್ಲ ಡಸ್ಟರ್ ಬೇಕಂದ್ರೆ ಡಸ್ಟರ್ ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 2013 ಮಾಡಲು RXZ ಟಾಪ್ ಎಂಡ್ ಡಸ್ಟರ್ ವೆಹಿಕಲ್ ಇದು. ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,12,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ ಗೆ ನಾವು ಫೈನಲ್ ಆಗಿ 5,25,000 ಹೇಳ್ತಾ ಇದೀವಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಫೈನಲ್? 5,10,000 ಗೆ ಕ್ಲೋಸ್ ಮಾಡೋಣ. 5,10,000 ಫೈನಲ್ ಆಗ್ಬಿಡುತ್ತೆ ಸರ್. ನೆಕ್ಸ್ಟ್ ಹಾಗೆ ಒಂದು ಹುಂಡೈ ಟೆರಾಕಾನ್ ಇದೆ. ಲೋ ಬಜೆಟ್ ಅಲ್ಲಿ 7 ಸೀಟರ್ ಹುಡುಕ್ತಾ ಇರೋರಿಗೆ, ಅದ್ರಲ್ಲೂ 4 ವೀಲ್ ಡ್ರೈವ್ ಈ ವೆಹಿಕಲ್. 2004 ಮಾಡಲ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ ಗೆ ನಾವು 3,85,000 ಹೇಳ್ತಾ ಇದೀವಿ ಸರ್. ಫೈನಲ್ ಅಂದ್ರೆ ಮೇಡಮ್? ಫೈನಲ್ 3,25,000 ಆಗುತ್ತೆ ಸರ್. ಅದ್ರಲ್ಲೂ 7 ಸೀಟರ್, ಅದ್ರಲ್ಲೂ 4 ವೀಲ್ ಡ್ರೈವ್ ಸರ್. ಮಹೀಂದ್ರಾ ರೆಕ್ಸ್ಟಾನ್ ಸರ್, ಮತ್ತೊಂದು ರೆಕ್ಸ್ಟಾನ್ 2017 ಮಾಡಲು, ಸಿಂಗಲ್ ಓನರ್, ಡೀಸೆಲ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ವಿತ್ ಸನ್ರೂಫ್ ಬರುತ್ತೆ. ಇದರಲ್ಲಿ RX6 ವೇರಿಯಂಟ್ ಇದು. RX6 ಸೊ ಟಾಪ್ ಅಂಡ್ ಗಿನ 1 ವರ್ಷ ಕಡಿಮೆ. ಹೌದು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ ಆಗಿದೆ ಅಂತ. 4 ವೀಲ್ ಡ್ರೈವ್ ಅಲ್ವಾ ಮೇಡಮ್ ಇದನ್ನು? ಹೌದು ಸರ್. ಅಂಡ್ ಆಂಧ್ರ ಪ್ರದೇಶ್ ರಿಜಿಸ್ಟ್ರೇಷನ್ ಆಗಿದೆ. ಸೊ ಆಂಧ್ರದಿಂದ ಯಾರಾದ್ರೂ ಬಂದ್ರೆ ಡೈರೆಕ್ಟ್ ತಗೋಬಿಡ್ಬೋದು ಒಳ್ಳೆ ಪ್ರೈಸಿಂಗ್ ಅಲ್ಲಿ. ವಿತ್ NOC ಕೊಡ್ತೀವಿ ಸರ್. 8,50,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 7,95,000 ಗೆ ಆಗುತ್ತೆ. 7,95,000. ಹೌದು ಸರ್. ಅದ್ರಲ್ಲೂ ಎಷ್ಟನೇ ಮಾಡಲ್ ಮೇಡಮ್ ಇದು? 2017 ಮಾಡಲ್, ಸಿಂಗಲ್ ಓನರ್ ಸರ್. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಟೊಯೋಟಾ ಲೆಜೆಂಡ್ರಿ ವೆಹಿಕಲ್, ಟೊಯೋಟಾ ಫಾರ್ಚುನರ್ ಇದೆ ಸರ್. 2022 ಮಾಡಲ್, ಸಿಂಗಲ್ ಓನರ್, ಬರೀ 11,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 4x2 ಬರುತ್ತೆ ಇದು. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಲೆಸ್ ಡ್ರಿವನ್ ಆಗಿದೆ. ಎಷ್ಟು ಓಡಿದೆ ಅಂದ್ರೆ 11,000 ಸರ್. 11,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್, ಅಪೋಲ್ಸ್ಟ್ರಿ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡೋರೆ. 2022 ಮಾಡಲ್ ಫಾರ್ಚುನರ್, ಅದರಲ್ಲೂ ತುಂಬಾ ಲೆಸ್ ಡ್ರಿವನ್. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಸರ್ 38 lakhs ಗೆಲ್ಲ ಆಗುತ್ತೆ. ಇನ್ನೊಂದು ಪ್ರೈಸ್ 37 ಗೆ ಕ್ಲೋಸ್ ಮಾಡೋಣ ಸರ್. ಅದ್ರಲ್ಲಿ ಏನು ಕಡಿಮೆ ಇಲ್ಲ. 37 lakh ಗೆ 22 ಮಾಡಲ್ ಫಾರ್ಚುನರ್. ಹೌದು ಸರ್. ಮಾರುತಿ ಸುಜುಕಿ ಜೆನ್ ಎಸ್ಟಿಲಾ ಒಂದಿದೆ ನೋಡಿ ಸರ್. 2009 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, LXI ವೇರಿಯಂಟ್ ಆಗಿರುತ್ತೆ. 81,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 2,25,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 1,95,000 ಗೆಲ್ಲ ಆಗುತ್ತೆ. ಎಷ್ಟು ಮೇಡಮ್ ಫೈನಲ್? 1,95,000 ಸರ್. 2009 ಸಿಂಗಲ್ ಓನರ್ ಗಾಡಿ. ಹಾಗೆ ಇನ್ನೊಂದು ಲೋ ಬಜೆಟ್ ವೆಹಿಕಲ್ ಇದೆ ನೋಡಿ ಸರ್. ಡೀಸೆಲ್ ವೇರಿಯಂಟ್ ಅಲ್ಲಿ, ಲೋ ಬಜೆಟ್ ಅಲ್ಲಿ, ಅದರಲ್ಲೂ ಮೈಲೇಜ್ ಕೊಡುವಂತ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ರೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. 2007 ಮಾಡಲ್, ಡೀಸೆಲ್ ವೇರಿಯಂಟ್, 1,17,000 ಕಿಲೋಮೀಟರ್ ಡ್ರಿವನ್ ಆಗಿದೆ. FC ಕೂಡ ರನ್ನಿಂಗ್ ಇದೆ. ಹೌದಾ? FC ನೂ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ರೆನಾಲ್ಟ್ ಲೋಗನ್ ಪ್ರೈಸಿಂಗ್ ಮೇಡಮ್? ಸರ್ ಇದಕ್ಕೆ 1,95,000 ಹೇಳ್ತಾ ಇದೀವಿ. ಫೈನಲ್ ಈ ವಿಡಿಯೋ ಕಡೆಯಿಂದ ಬಂದ್ರೆ 1,45,000 ಗೆಲ್ಲ ಮಾಡ್ಕೊಡ್ತೀವಿ ಸರ್.